ಹಲೋ ಫ್ರೆಂಡ್ಸ್, ನಮಸ್ಕಾರ. ಬೇಲೂರು ಅಡುಗೆ ಮನೆಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರು ಮೊದಲಿಗೆ ಮಾಡ್ಕೊಳ್ಳಿ. ಇವತ್ತು ನಾನು ಒಣಗನ ಸೊಪ್ಪಿಂದ ಮಸ್ಸೊಪ್ಪು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಣಗನ ಸೊಪ್ಪಿದು ಇವಾಗ ಮಳೆ ಸೀಸನ್ ಅಲ್ವಾ, ಈ ಸೀಸನ್ಗೆ ಇದು ಸಿಕ್ಕುತ್ತೆ ಸೊಪ್ಪು, ಒಣಗನ ಸೊಪ್ಪು. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ ಖಾರಕ್ಕೆ ನೋಡ್ಕೊಂಡು ತಗೊಳ್ಳಿ. ಇದು ನಾಟಿ ಟೊಮೊಟೊ 2, ಒಂದು ಈರುಳ್ಳಿ, ಸ್ವಲ್ಪ ಬೇಳೆ ಎತ್ಕೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಬೇಳೆನ ಚೆನ್ನಾಗಿ ತೊಳೆದು ಈಗ ನಾನು ನೀರಲ್ಲಿ ಹಾಕ್ತಾಯಿದ್ದೀನಿ. ಒಂದು ಕುಕ್ಕರ್ಗೆ ಒಂದು ಚೊಂಬಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು. 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಈಗ ತೊಳೆದಿಟ್ಟಿರೋದು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಒಣಗನ ಸೊಪ್ಪು. ಚೆನ್ನಾಗಿ ತೊಳ್ಕೊಬೇಕದು, ಒಂದು 4-5 ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ರುಚಿಗೆ ಉಪ್ಪು ಹಾಕೋಬೇಕು ನೋಡಿಕೊಂಡು. ಎಲ್ಲನೂ ಕಲಿಸ್ಬಿಟ್ಟು ಎಲ್ಲ ಕಲಸಿ ಒಂದು ಲಿಡ್ ಮುಚ್ಚಬೇಕೀಗ. ಒಂದು 3 ವಿಸಿಲ್ ಹೊಡಿಬೇಕು. 3 ವಿಸಿಲ್ ಆಗಿದೆ, ಎಲ್ಲನೂ ಚೆನ್ನಾಗಿ ಬೆಂದಿದೆ. ಈಗ ನೀರನ್ನ ಮಾತ್ರ ಸೋದಿಸ್ಕೊಳ್ಳೋಣ. ಈಗ ಮಸಿಯ ಕೋಲಿಂದ ಮಸಿಬೇಕೀಗ. ನೀರೆಲ್ಲ ಸೋದಿಸ್ಕೊಂಡು ಫಸ್ಟು, ಆಮೇಲೆ ಮಸಿಯ ಕೋಲು ಎತ್ಕೊಂಡು ಮಸಿಬೇಕು. ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಸಿಬೇಕು. ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಮ್ಯಾಶ್ ಆಗಬೇಕು ಕ್ಲೀನಾಗಿ. ಆದಷ್ಟು ಮಸಿಯೋ ಕೋಲಿಂದನೇ ಮಸಿಬೇಕು ಎಲ್ಲ. ಇಷ್ಟಾದರೆ ಸಾಕು. ಈಗೆಲ್ಲ ಸೋದಿಸಿಟ್ಟಿದ್ವಲ್ಲ ನೀರು, ಆ ನೀರನ್ನೇ ಹಾಕೋಬೇಕು, ಬೇರೆ ಎಕ್ಸ್ಟ್ರಾ ನೀರು ಹಾಕಲೇಬಾರ್ದು. ಸಾರು ಸ್ವಲ್ಪ ಮಸಿಯೋ ಕೋಲಿಂದನೇ ಮಸಿಬೇಕು. ಇದು ಮಸೊಪ್ಪಲ್ವಾ, ಸ್ವಲ್ಪ ಗಟ್ಟಿಗೆ ಇರಬೇಕು, ಜಾಸ್ತಿ ನೀರು ಹಾಕಬೇಡಿ. ಇಷ್ಟಾದರೆ ಸಾಕು. ಗಟ್ಟಿಗೆ ಇದೆ ಇದು, ಅನ್ನಕ್ಕೆ ಮುದ್ದೆಗೆ ಎಲ್ಲ ಚೆನ್ನಾಗಿರುತ್ತೆ. ಇದಕ್ಕೊಂದು ಈಗ ಒಗ್ಗರಣೆ ಕೊಡೋಣ. ಸ್ಟವ್ ಹಚ್ಬಿಟ್ಟು ಮತ್ತೆ ಪಾತ್ರೆ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಾಗಲೇ ಸ್ವಲ್ಪ ಸಾಸಿವೆ, ಒಣ ಮೆಣಸಿನ್ಕಾಯಿ 1-2, ಈರುಳ್ಳಿ 1 ಅರ್ಧ, ಎಲ್ಲ ಸ್ವಲ್ಪ ಬಣ್ಣ ಬಂದ ಮೇಲೆ ಸಾರು ಎತ್ಬಿಟ್ಟು ಒಗ್ಗರಣೆಗೆ ಹಾಕಬೇಕು. ಮಸ್ಸೊಪ್ಪಿದು ಒಣಗನ ಸೊಪ್ಪು, ಮಸ್ಸೊಪ್ಪು. ಇದು ಮಳೆ ಸೀಸನ್ಗೆ ಮಾತ್ರ ಸಿಗುತ್ತೆ. ಈಗ ಸೀಸನ್ ಅಲ್ವಾ ಇದ್ರದ್ದು ಸೊಪ್ಪುದು, ಈಗ ಮಾಡ್ಕೋಬೇಕಾಗುತ್ತೆ. ಹೀಗೆ ನೋಡ್ತಾ ಇರಿ ನನ್ನ ಚಾನೆಲು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.